ಸಮಸ್ಯೆ ಇದ್ರೂ ಕೂಡ ಫಸ್ಟ್ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಆಗಿ ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಿಗೇರಿ. ನಾಗರಬೆಟ್ಟಕ್ಕೆ ಎಸ್ಪಿ ನಿಂಬರ್ಗಿ ಭೇಟಿ, ನಿಷ್ಪಕ್ಷಪಾತ ತನಿಖೆಯ ಭರವಸೆ. ಹೌದು, ಬಸವನ ಬಾಗೇವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಹಂಗರ್ಗಿ ಕ್ರಾಸ್ ಹತ್ತಿರ ಎನ್ಎಸ್ ಮದರಿಯವರ ಪ್ಲಾಂಟ್ ಎದುರು ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ನಾಗರಬೆಟ್ಟ ಗ್ರಾಮದ ನಿವಾಸಿ ರವಿಚಂದ್ರ ಮಾದರ್ ಇವನದು ವ್ಯವಸ್ಥಿತ ಕೊಲೆಯಾಗಿದೆ ಎಂದು ಎಫ್ಐಆರ್ ದಾಖಲಾಗಿರುವ ಹಿನ್ನೆಲೆ ವಿಜಯಪುರ ಜಿಲ್ಲಾ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಮಂಗಳವಾರ ನಾಗರಬೆಟ್ಟ ಗ್ರಾಮದ ಮೃತನ ಕುಟುಂಬಕ್ಕೆ ಭೇಟಿ ನೀಡಿ ನಿಷ್ಪಕ್ಷಪಾತ ತನಿಖೆಯ ಭರವಸೆ ನೀಡಿದರು. ಕೊಲೆ ಆರೋಪ ಕುರಿತು ಈಗಾಗಲೇ ತನಿಖೆ ಪಾರದರ್ಶಕವಾಗಿ ನಡೆಯುತ್ತಿದೆ. ಎಲ್ಲರೂ ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಇಡಬೇಕು. ಅಪರಾಧಿಗಳಿಗೆ ಮುಲಾಜಿಲ್ಲದೆ ಶಿಕ್ಷೆಯಾಗುತ್ತದೆ ಎಂದರು. ಈ ಸಂದರ್ಭ ಸ್ಥಳದಲ್ಲಿದ್ದ ಮೃತನ ಕುಟುಂಬದ ಹಿರಿಯರು, ದಲಿತ ಸಂಘಟನೆಗಳ ಮುಖಂಡರಿಂದ ಅಗತ್ಯ ಮಾಹಿತಿ ಪಡೆದುಕೊಂಡ ಅವರು, ತನಿಖೆಯು ಈಗಾಗಲೇ ಡಿಸಿಇಆರ್ ಅಂಗಳದಲ್ಲಿದೆ. ಕೊಲೆ ಯಾವ ಕಾರಣಕ್ಕೆ ಮಾಡಲಾಗಿದೆ, ಈ ಹಿಂದೆ ಏನಾದರೂ ಸಂಶಯಾಸ್ಪದ ಸುದ್ದಿಗಳು ಬಂದಿದ್ದರೆ ಹಿಂಜರಿಯದೆ ನಮ್ಮ ಗಮನಕ್ಕೆ ತಂದಲ್ಲಿ ನ್ಯಾಯ ದೊರಕಿಸಿಕೊಡುವುದು ಸರಳವಾಗುತ್ತದೆ. ಅಂತ್ಯಕ್ರಿಯೆ ಯಾವ ಸ್ಥಳದಲ್ಲಿ ಮಾಡಲಾಗಿದೆ ಮತ್ತು ಯಾವ ಕಾರಣಕ್ಕೆ ಹತ್ಯೆ ಮಾಡಿರಬಹುದು ಎಂದು ಗೊತ್ತಿದ್ದರೆ ಅಂಜದೆ ಹೇಳಿ ಎಂದರು. ಯಾರನ್ನೇ ವಶಪಡಿಸಿಕೊಳ್ಳಲಿ, ಅಲ್ಲಿ ಕೋರ್ಟ್ ಸಾಕ್ಷ್ಯಾಧಾರ ಕೇಳುತ್ತದೆ. ತನಿಖೆ ಅವಧಿ 3 ತಿಂಗಳವರೆಗೆ ಇರುತ್ತದೆ. ಅಷ್ಟರೊಳಗೆ ಎಲ್ಲಾ ಮಾಹಿತಿ ಲಭ್ಯವಾಗಬಹುದು. ಅಲ್ಲಿಯವರೆಗೆ ಸಹಕರಿಸಿ ಎಂದು ಅವರು, ಇಂತಹ ಘಟನೆಗಳಿಗೆ ನಮ್ಮ ಇಲಾಖೆ ಅವಕಾಶ ಕೊಡಲ್ಲ, ಇಡೀ ಜಿಲ್ಲಾಡಳಿತವೇ ನಿಮ್ಮ ಜೊತೆಗಿದೆ ಎಂದು ಧೈರ್ಯ ಹೇಳಿ ಸಾಂತ್ವನ ನೀಡಿದರು. ಏನ್ ಮಾಡ್ಕೊಂಡಿದ್ದೀರಿ? ಇಲ್ಲಿ ಒಕ್ಕಲ್ತನ ಮಾಡ್ತೀವಿ ಸರ್. ಎಷ್ಟು ಎಕರೆ ಐತೆ? ಒಂದು 5 ಎಕರೆ ಐತೆ ಸರ್. ಏನ್ ಹಾಕಿರಿ? ಏನೂ ಹಾಕಿಲ್ರಿ, ಇನ್ನ ಬಿಟ್ಟು ಸರ್. ಒಣ ಬೇಸಾಯನ ಏನೇ ಸಮಸ್ಯೆ ಇದ್ರೂ ಕೂಡ ಫಸ್ಟ್ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಆಗಿ ಸೆಪರೇಟ್ ಎನಿ ಇಶ್ಯೂಸ್ ಇತ್ತು ಅಂತ ಇವನ್ ಬೇರೆ ಇಲಾಖೆ ಜೊತೆ ಕೋಆರ್ಡಿನೇಷನ್ ಇದ್ರು ಅದು ಎಲೆಕ್ಟ್ರಿಸಿಟಿ ಇದೆ. ನಾನು ವಯಸ್ಸಿಗೆ ಮಾತಾಡಿ ಅದನ್ನು ಬೇಗ ಮಾಡಿಸುತ್ತೆ. ಅಟ್ಲೀಸ್ಟ್ ಒಂದು ಟೆಂಪ್ರರಿ ಸೋಲಾರ್ ಹಾಕ್ಸ್ಬೇಕು. CCTV ನೋಡಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್, ಸತ್ಯದ ಪರ ನಮ್ಮ ಧ್ವನಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.